ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ನಿಮ್ಗೆ. ರೈಟ್ ನೌ ಮೈ ಹಾರ್ಟ್ ಈಸ್ ಲೈಕ್ ದಿಸ್ ಗೈಸ್, ಲೈಕ್ ದಿಸ್. 200% ನನಗೆ ಕಾನ್ಫಿಡೆನ್ಸ್ ಐತಿ ನನ್ ಮೇಲೆ. ವಿಡಿಯೋಸ್ ಎಲ್ಲ ಸ್ಟ್ರಕ್ ಆಗ್ಬಿಟ್ಟಾವು, ವ್ಯೂಸ್ ಬರತಿಲ್ಲ. 1300+ ಸಬ್ಸ್ಕ್ರೈಬರ್ಸ್ ಅದಾರ. ಇಷ್ಟೆಲ್ಲ ಮೆಹನತ್ ಮಾಡಿ ಅದಕ್ಕೆ ಏನು ಸಿಗ್ಲಿಲ್ಲ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೇಯಾ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದ್ರೆ. ಏನಪ್ಪ ವಿಶೇಷ ಅಂತಂದ್ರೆ, ಸೊ ಈ ವ್ಲಾಗ್, ಸೊ ದಿಸ್ ವ್ಲಾಗ್ ಈಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ವ್ಲಾಗ್. ಸೊ ನೀವೇನ್ ನೋಡಾತಿರಲ್ಲ ಈ ವಿಡಿಯೋ, ಇದು ಫಸ್ಟ್ ವಿಡಿಯೋ ನಂದು ಈ ಚಾನೆಲ್ನಾಗಿಂದ. ಬಿಕಾಸ್ ನಾನು ಹೊಸ ಚಾನೆಲ್ ಕ್ರಿಯೇಟ್ ಮಾಡೀನಿ. ಯುನೋ ಇಟ್ಸ್ ಅ ಬ್ರೇಕ್ ಡೌನ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಂದು ಹಳೆ ಚಾನೆಲ್ ಶ್ರೇಯಾ ಕನ್ನಡ ವ್ಲಾಗ್ಸ್ ಅಂತ ಏನೈತಿ, ಆ ಚಾನೆಲ್ ಒಳಗ 1300+ ಸಬ್ಸ್ಕ್ರೈಬರ್ಸ್ ಅದಾರ. ಬಟ್ ಅದು ಯಾಕೋ ಚಾನೆಲ್ ಸ್ವಲ್ಪ ಡಿಲೇ ಆಗತೈತಿ. ಡಿಲೇ ಇನ್ ದ ಸೆನ್ಸ್ ಅಷ್ಟು ರೀಚ್ ಆಗತ್ತಿಲ್ಲ, ವ್ಯೂಸ್ ಬರತ್ತಿಲ್ಲ, ಆಮೇಲೆ ಸ್ಟ್ರಕ್ ಆಗೈತಿ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಗೋರಿದಮ್ ನೋಡಿದ್ರ ಯೂಟ್ಯೂಬ್ದ ಇಟ್ ಈಸ್ ಶೋಯಿಂಗ್ ಡೌನ್, ಅಂದ್ರೆ ಕೆಳಗಡೆ ಟುವರ್ಡ್ಸ್ ಡೌನ್ ಆರೋ ಮಾರ್ಕ್ ತೋರ್ಸಾತೈತಿ. ಬಿಫೋರ್ ಇಟ್ ವಾಸ್ ಗೋಯಿಂಗ್ ಗುಡ್ ಅಂಡ್ ಒಂದೊಂದು ವಿಡಿಯೋಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ಯಾವು, ಮಸ್ತ್ ಓಡ್ಯಾವು, ವ್ಯೂಸ್ ಎಲ್ಲ ಚೆನ್ನಾಗಿ ಬಂದೈತಿ, ರೀಚ್ ಕೂಡ ಚೆನ್ನಾಗ್ ಆಗೈತಿ. ಬಟ್ ಐ ಡೋಂಟ್ ನೋ, ಬೀನ್ ಫ್ಯೂ ಡೇಸ್ ಆರ್ ಯು ಕ್ಯಾನ್ ಆಲ್ಸೋ ಟೇಕ್ 1 ಮಂತ್ ಆಯ್ತು. 1 ಮಂತ್ ಆಯ್ತು ನಂದು ವ್ಯೂಸ್ ಯಾಕೋ ಭಾಳ ಡೌನ್ ಆಗೈತಿ, ಆಮೇಲೆ ಸ್ಟ್ರಕ್ ಆಗೈತಿ. ನಂದು ವಿಡಿಯೋಸ್ ಎಲ್ಲ ಸ್ಟ್ರಕ್ ಆಗ್ಬಿಟ್ಟಾವು. ಅದು ಎಷ್ಟು ಓಡಿರ್ತೈತಿ ಅಷ್ಟಕ್ಕೆ ಸ್ಟಾಪ್ ಆಗತೈತಿ, ಜಾಸ್ತಿ ಓಡಾತಿಲ್ಲ ಅದ. ಸೊ ನಂಗೆ ಅದು ಹೆಂಗಾಗ್ಬಿಟ್ಟೈತಂದ್ರ, ಇಟ್ಸ್ ಬೆಟರ್ ನಾನು ಯೂಟ್ಯೂಬ್ ಬಿಟ್ಟೇ ಬಿಡ್ತೀನಿ, ನಂಗೆ ಬೇಡವೇ ಬೇಡ, ನಂಗೆ ವ್ಯೂಸ್ ಬರತ್ತಿಲ್ಲ ಅಂದಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡೋದು ವಿಡಿಯೋಸ್, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾತಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಷ್ಟೆಲ್ಲ ಟೈಮ್ ತಗೋತೈತಿ, ಎಷ್ಟೆಲ್ಲ ನಮ್ಮ ಮೆಹನತ್ ಇರ್ತೈತಿ ಅದ್ರೊಳಗೆ. ಆಮೇಲೆ ಅದೇನಾಗ್ಬಿಡ್ತೈತಿ, ಮಾಡಿ 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 ಅದೇ ಸೇಮ್ ಲೆವೆಲಿಗೆ ಅದು ಹೊಂಟೈತಿ ಅಂದಮೇಲೆ ಫುಲ್ ಬ್ರೇಕ್ ಡೌನ್ ಆಗ್ಬಿಡ್ತೈತಿ. ನಾನು ಫುಲ್ ಬ್ರೇಕ್ ಡೌನ್ ಆಗ್ಬಿಟ್ಟೈತೆ. ನಂಗೆ ಒಂದು ಬ್ಯಾಕ್ ಸಪೋರ್ಟ್ ಅಂದ್ರೆ ನಂಗೆ ನಮ್ಮ ಮಮ್ಮಿ. ಯಾಕಂದ್ರೆ ನಮ್ಮ ಮಮ್ಮಿ ನಂಗೆ ಭಾಳ ಸಪೋರ್ಟ್ ಮಾಡ್ಯಾರ. ಈಗ ಸದ್ಯಕ್ಕೆ ಮಾಡು, ಹೊಸ ಚಾನೆಲ್ ಕ್ರಿಯೇಟ್ ಮಾಡು, ಟ್ರೈ ಮಾಡು, ನೋಡು ವ್ಯೂಸ್ ಹೆಂಗೆ ಬರ್ತಾವೆ ಅಂತಂದು ಚೆಕ್ ಮಾಡು ಅಂತ ಹೇಳ್ಯಾರ. ಬಿಕಾಸ್ ನಾನು ಮಾಡೋದು ನನ್ನ ವಿಡಿಯೋಸ್ನ 100% ಶ್ಯೂರ್ ಐತಿ, ಏನೂ ಕಡಿಮೆ ಇಲ್ಲ ನನ್ನ ವಿಡಿಯೋಸ್ ಒಳಗೆ ಅಂತಂದ್ರೆ. ನಾನು ಅಪ್ಲೋಡಿಂಗ್ ಹಿಡ್ಕೊಂಡು, ನನ್ನ ವಿಡಿಯೋಸ್ ಕಂಟೆಂಟ್ ಹಿಡ್ಕೊಂಡು ಒಂದ್ರಕ್ಕಿಂತ ಒಂದು ನಾನು ಕಂಟೆಂಟ್ಸ್ ಚಲೋ ಮಾಡ್ತೀನಿ. ನನಗೆ ಅಷ್ಟು 100ಕ್ಕಿಂತ 200% ನನಗೆ ಕಾನ್ಫಿಡೆನ್ಸ್ ಐತಿ ನನ್ನ ಮೇಲೆ. ಬಿಕಾಸ್ ಐ ನೋ ನನಗೆ ಯಾವ ಥರ ವಿಡಿಯೋಸ್ ಮಾಡಬೇಕು, ಯಾವ ಥರ ವಿಡಿಯೋಸ್ ಹಾಕಬೇಕು ಅನ್ನೋದು ನನಗೆ ಅಷ್ಟೆಲ್ಲನೂ ನನಗೆ ಗೊತ್ತಿದ್ದೆ. ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡಿ ಹಾಕ್ತಿದ್ದೆ ಇಷ್ಟು ವರ್ಷ. ಆ್ಯಂಡ್ ನಾನು ಹಳೆ ಚಾನೆಲ್ದ ನಂದು ಆಲ್ರೆಡಿ 2 ವರ್ಷ ಆಯಿತು ನಾನು ಮಾಡಿ. ಸೊ 2 ವರ್ಷ ಆದ್ರೂ ಇನ್ನೂ ಅಲ್ಲೇ ಕುಂತೈತದ. ನಂಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗತ್ತಿಲ್ಲ, ನಂಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ಆ್ಯಂಡ್ ನಂಗೆ ಈ ಕಾನ್ಫಿಡೆನ್ಸಿಗೆ ಮತ್ತೆ ಹೊಸ ಚಾನೆಲ್ ಮಾಡು ಅಂತ ಹೇಳಿದ್ದು ಕಾನ್ಫಿಡೆನ್ಸ್ ತರಿಸಿದ್ದೆ ನಂಗೆ ನಮ್ಮ ಮಮ್ಮಿ. ಸೊ ಇವಾಗ ನಾನು ಅದನ್ನು ತಲೆಯಾಗಿ ಇಟ್ಕೊಂಡು, ಇಲ್ಲ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಅಂತ ಅಂದ್ಕೊಂಡು ನನಗೆ ಮತ್ತೆ ಹೊಸ ಚಾನೆಲ್ ಕ್ರಿಯೇಟ್ ಮಾಡೀನಿ. ಆ್ಯಂಡ್ ಇವಾಗ ಐ ಡೋಂಟ್ ನೋ, ಐ ಹ್ಯಾವ್ ನಥಿಂಗ್ ಟು ಸೇ, ಐ ಆಮ್ ಜಸ್ಟ್ ಬ್ಲ್ಯಾಂಕ್ ರೈಟ್ ನೌ. ಸೊ ಇದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಸಡನ್ ಆಗಿ ಮಾಡಿ ಹಾಕತ್ತೀನಿ ನಾನು. ನನಗೆ ಪ್ಲ್ಯಾನೂ ಇರಲಿಲ್ಲ. ಈಗ ಫಸ್ಟ್ ವಿಡಿಯೋ ಏನು ಹಾಕ್ಬೇಕಂತ ವಿಚಾರ ಮಾಡೂ ಇರಲಿಲ್ಲ ನಾನು. ದಿಸ್ ಈಸ್ ಲೈಕ್ ಅಚಾನಕ್ ನಾ ಮಾಡತ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಶೋ ಗುಡ್ ವ್ಯೂಸ್ ಅಂತ ಅನ್ಕೊಂತೀನಿ. ನಿಮ್ಮ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟಿಂದಾನೇ ನಾನು ರೀಚ್ ಆಗೋದು. ಲಾಸ್ಟ್ ನಾನು ಹಳೇದು ನನ್ನ ಚಾನೆಲ್ ಒಳಗೂ ನಾನು ಭಾಳ ವಿಡಿಯೋಸ್ ಹಾಕೀನಿ, ಸಿಕ್ಕಾಪಟ್ಟಿ ವಿಡಿಯೋಸ್ ಮಾಡೇನಿ, ಸಿಕ್ಕಾಪಟ್ಟಿ ಕಂಟೆಂಟ್ಸ್ ಮಾಡೇನಿ. ಆ್ಯಂಡ್ ಶಾರ್ಟ್ಸ್ ಆಗಲಿ, ನಂದು ಲಾಂಗ್ ವಿಡಿಯೋಸ್ ಆಗಲಿ ಎಷ್ಟೊಂದು ಮಾಡಿ ಹಾಕೇನಿ. ಇವಾಗ ನಾ ಮತ್ತೆ ಹೊಸ ಚಾನೆಲ್ ಕ್ರಿಯೇಟ್ ಮಾಡಿ ನಾನು ಇದು ಮಾಡತ್ತೀನಿ ಅಂದ್ರೆ ಇಟ್ ಫೀಲ್ಸ್ ಬಿಟ್ ಬ್ರೋಕನ್. ಬಿಕಾಸ್ ಇಷ್ಟೆಲ್ಲ ಮೆಹನತ್ ಮಾಡಿ ಅದಕ್ಕೆ ಏನು ಸಿಗ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ವಿ ಶುಡ್ ಟ್ರೈ ಅಂಟಿಲ್ ವಿ ಸಕ್ಸಸ್. ಸೊ ಅದನ್ನೇ ನಂಗೆ ತಲೆಯಾಗಿರೋದು. ಈಗ ಟ್ರೈ ಮಾಡಬೇಕು, ಅದು ಗೋಲ್ ರೀಚ್ ಆಗೋ ತನಕ ಮಾಡಬೇಕು ಅಂತ ಅಷ್ಟೇ ನನ್ನ ತಲೆಯಲ್ಲಿರೋದು ಈಗ. ಸೊ ಅದೊಂದು ಹೋಪ್ಸಿಂದ ನಾನೀಗ ಸ್ಟಾರ್ಟ್ ಮಾಡೀನಿ. ಆ್ಯಂಡ್ ಐ ಹೋಪ್ ಈ ನಂದು ಫಸ್ಟ್ ಇಂಟ್ರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಬಿಕಾಸ್ ಏನಿಲ್ಲ ಜಾಸ್ತಿ ಬರೀ ನನ್ನ ಹಳೆ ವಿಡಿಯೋ ಮತ್ತು ಈಗ ಸದ್ಯಕ್ಕೆ ಯೂಟ್ಯೂಬ್ ಅಲ್ಗೋರಿದಮ್ ಬಗ್ಗೆ ಅಷ್ಟು ಶೇರ್ ಮಾಡ್ಕೊಳತ್ತೀನಿ ಇದ್ರೊಳಗೆ. ಆ್ಯಂಡ್ ಆಲ್ಸೋ ಇಫ್ ಯು ಆಲ್ ಆರ್ ವಾಚಿಂಗ್ ನ್ಯೂ, ಅಂದರೆ ನೀವು ಹೊಸೊಬ್ಬರಾಗಿದ್ದರೆ ನಂದು ಈ ಚಾನೆಲ್ ಒಳಗೆ ಹೊಸ ಮೆಂಬರ್ಸ್ ನೀವು ನಾನು ನೋಡಾತಿದ್ರೆ, ಲೈಕ್ ಹಳೆ ನನ್ನ ಚಾನೆಲ್ ನಿಂಗೆ ಫಾಲೋ ಮಾಡಾತಿರ್ಲಿಲ್ಲ, ಇವಾಗ ನೋಡಾತಿರಿ ಅಂದ್ರೆ ಹಿಯರ್ ಈಸ್ ದ ಇಂಟ್ರೊಡಕ್ಷನ್ ಗೈಸ್. ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಶ್ರೇಯಾ ಆ್ಯಂಡ್ ನಾನು ಉತ್ತರ ಕರ್ನಾಟಕದವಳು, ಧಾರವಾಡ ಹುಬ್ಳಿಯಿಂದ. ಸೊ ಯಾರು ಧಾರವಾಡ ಹುಬ್ಳಿದವ್ರು ಅದಿರಿ
ಇಡೀ ಕರ್ನಾಟಕ ಮಂದಿನೇ ನಂಗೆ ಫಾಲೋ ಮಾಡಿ ಅಂತಾನೆ ಹೇಳ್ತೀನಿ. ಮತ್ತೆ ಬರೋ ವ್ಲಾಗ್ಸ್, ಬರೋ ವಿಡಿಯೋಸ್ ಎಲ್ಲ ಈ ಚಾನೆಲ್ ಅಲ್ಲೇ ನೋಡಕ್ ಸಿಗುತ್ತೆ ನಿಮ್ಗೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ, ನನ್ ಗೋಲ್ ರೀಚ್ ಆಗಕ್ಕೆ ಪ್ಲೀಸ್ 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 ಹೆಲ್ಪ್ ಮಾಡಿ ಪ್ಲೀಸ್. ಅಂಡ್ ನಿಮ್ ವ್ಯೂಸ್, ನಿಮ್ ಲೈಕ್ಸ್, ನಿಮ್ ಕಮೆಂಟ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್ ನಂಗೆ. ಅಂಡ್ ಐ ಹೋಪ್ ನೀವು ಇದನ್ನ ಸಕ್ಸಸ್ಗೆ ರೀಚ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಅಂಡ್ ನನ್ನ ಮೆಹನತ್ ಮಾಡಿದ್ದಕ್ಕೆ ನಾನು ಸಫಲ ಆಗಬೇಕು ಅಂತ ನಂಗೈತಿ. ಇಂಟ್ರೋ ವಿಡಿಯೋ ಇಷ್ಟೇ ಆಗಿರುತ್ತೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ, ಯಾವತ್ತು ನಾವು ಏನಾಗ್ಬಿಡುತ್ತೆ ಅಂದರೆ ನಮ್ದು ಹೋಪ್ಸ್ ನಾವು ಕಳ್ಕೊಂಡಾಗ ಯಾರು ಒಬ್ರು ಇರಲೇಬೇಕು ಆಯ್ತಾ. ಬ್ಯಾಕ್ ಸಪೋರ್ಟ್ ಆಗಲಿ ಅಥವಾ ನಮಗೆ ಪುಷ್ ಮಾಡೋರಾಗಲಿ ಇರಲೇಬೇಕು. ಇಲ್ಲಾಂದ್ರೆ ನಾವು ಮೆಂಟಲಿ ಬ್ರೇಕ್ ಡೌನ್ ಆಗಿ ಮತ್ತೆ ಬೇಡವೇ ಬಿಡು, ನಂಗೆ ಸೂಟೇ ಆಗಲ್ಲ ಅನ್ಕೊಂಡು ಬಿಟ್ಬಿಡ್ತೀವಿ. ಬಟ್ ನೋ, ವಿ ಹ್ಯಾವ್ ಟು ಬ್ರಿಂಗ್ ದಟ್ ಕಾನ್ಫಿಡೆನ್ಸ್ ಅಗೇನ್. ಸೊ ಇವಾಗ ನಾ ಕಾನ್ಫಿಡೆನ್ಸ್ ವಾಪಸ್ ತಗೊಂಡೇನಿ, ಚಾಲೆಂಜ್ ಕೊಟ್ಟೇನಿ ನನ್ನಷ್ಟಕ್ಕೆ ನಾನೇ. ದಟ್ ನನ್ನ ಹೊಸ ಚಾನಲ್ ಏನೈತಿ ಅದನ್ನ ನಾನು ಸಕ್ಸಸ್ ರೀಚಿಗೆ ತರಲೇಬೇಕು ಅಂತ ಅನ್ಕೊಂಡೇನಿ. ಐ ವಾಸ್ ಸೋ ಲೈಕ್, ಇವಾಗೂ ನನಗೆ ನನ್ನ ಹಳೆ ಚಾನಲ್ ನೋಡಿದ್ರೆ ನಂಗೆ ಅಳು ಬಂದಂಗೆ ಆಗ್ತೈತಿ. ಸಮ್ಟೈಮ್ಸ್ ಐ ವಿಲ್ ಬಿ ಲೈಕ್, ಏನಪ್ಪ ಇಷ್ಟೆಲ್ಲ ಮಾಡಿ ನಂಗೆ ಫುಲ್ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ನಿಮಗೆಲ್ಲ. ಅಷ್ಟು ಬೇಜಾರು ಮೂಮೆಂಟಲ್ಲಿ ಇದ್ದೀನಿ ಇವಾಗ. ರೈಟ್ ನೌ ಮೈ ಹಾರ್ಟ್ ಈಸ್ ಲೈಕ್ ದಿಸ್ ಗೈಸ್, ಲೈಕ್ ದಿಸ್. ಇಟ್ ಈಸ್ ಸೋ ಬ್ರೋಕನ್ ಯು ನೋ. ಹಳೆ ಚಾನಲ್ ಒಳಗೆ ನಂದು ಎಷ್ಟೆಲ್ಲ ಮೆಮರೀಸ್ ಅದಾವೆ, ಎಷ್ಟೆಲ್ಲ ವಿಡಿಯೋಸ್ ಅದಾವೆ. ಐ ಜಸ್ಟ್ ಕಾಂಟ್, ನಂಗೆ ನೆನ್ಸ್ಕೊಂಡ್ರು ಓ ಮೈ ಗಾಡ್ ನೋ, ಐ ಡೋಂಟ್ ನೋ. ಯಾ ಗೈಸ್, ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಲೆಟ್ಸ್ ಪ್ರೇ ಫಾರ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಫಸ್ಟ್ ವಿಡಿಯೋ ನಂದು, ಈ ಇಂಟ್ರೋ ವಿಡಿಯೋ ಇಲ್ಲಿಗೆ ಮುಗಿಸಾತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. See you all in my next vlog. Till then, take care. Bye guys. And before that, share this video to all your friends and family members and subscribe madak heli. And bye.